ಎಲ್ರಿಗೂ ನಮಸ್ಕಾರ. ನಿಮ್ಮನ್ನು ಮಂಜುನಾಥ್ ಕಲಾವಿದ ಮಾತಾಡ್ತಾ ಇರೋದು. ಈ ಸಿನಿಮಾದಲ್ಲಿ ನಾಯಕನ ಸ್ನೇಹಿತರ ಪಾತ್ರ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಪ್ರೀತಿ ಮತ್ತು ಭಾವನೆಗಳಲ್ಲಿ ಈ ಸಿನಿಮಾ ಮೂಡ್ ಬಂದಿದೆ. ಕ್ಲೈಮ್ಯಾಕ್ಸ್ ಅಂತೂ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ. ಮತ್ತು ಎಷ್ಟೋ ಜನ ಬಂದಿದ್ದಾರೆ, ನಿಜವಾಗ್ಲೂ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ನಮ್ಮ ಕನ್ನಡ ಸಿನಿಮಾ ಪ್ರೋತ್ಸಾಹಿಸಬೇಕು. ಮತ್ತು ಈ ಸಿನಿಮಾದಲ್ಲಿ ಎಲ್ಲ ಸಾಂಗ್ನು ಶುರುವಾಯಿತು, ಮತ್ತು ಕ್ಷಣಗಳು ದಿನಗಳು, ಮಳೆ ಹನಿಯೇ, ಶಿವತಾಂಡವ, ಮತ್ತು ಈ ಕ್ಲೈಮ್ಯಾಕ್ಸ್ ಸಾಂಗ್ ಇದೆ ಮಸಣ ಗರ್ಭದಿ, ಮತ್ತು ಇನ್ನೊಂದು ಎಣ್ಣೆ ನೀನು ಯಾಕೆ ನನ್ನಿ ಮರೆತೆ. ನಿಜವಲ್ಲೂ ಲವ್ವಲ್ಲಿ ಯಾರ್ಯಾರು ಇದ್ದೀರಾ ಅವರೆಲ್ಲರೂ ಬರ್ಬೋದು. ಮತ್ತು ಪ್ರತಿಭಾ ಅವರೇ, ನಮ್ಮ ಕರ್ನಾಟಕದಲ್ಲಿ ಯಾರ್ಯಾರು ಪ್ರತಿಭಾ ಅವರಿದ್ದೀರಾ, ಪಾಪು ಕಾಯ್ತಾ ಇದ್ದಾರೆ. ದಯವಿಟ್ಟು ಬನ್ನಿ, ಸಿನಿಮಾ ನೋಡಿ ಎಂಜಾಯ್ ಮಾಡಿ. ನಿಜವಾಗ್ಲೂ ಇವತ್ತು ಬೆಳಗ್ಗೆಯಿಂದ ತುಂಬ ಜನ ಬಂದಿದ್ದರು. ಎಲ್ಲರೂ ನೋಡಿ ತುಂಬ ಖುಷಿಪಟ್ಟರು. ನನಗಂತೂ ತುಂಬ ಖುಷಿ ಪಟ್ಟಿದೆ. ಈ ಸಿನಿಮಾದಲ್ಲಿ ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ಮನಸ್ಸು ಮಲ್ಲಿಗೆ ಕಮೆಂಟ್ಸ್ಗೆ ನಾನು ಸದಾ ಚಿರಋಣಿಯಾಗಿರ್ತೀನಿ. ಎಲ್ಲರೂ ಬರಬೇಕು, ಸಿನಿಮಾಗೆ ಆಶೀರ್ವಾದ ಮಾಡಬೇಕು. ಥ್ಯಾಂಕ್ ಯು. ಎಷ್ಟು ದಿನ ಕನಸಿದ್ದು ನಿಮ್ಮ ಮುಂದೆ ಹಾಕಿದ್ದೀವಿ. ನಿಮ್ಮೆಲ್ಲ ನೀವೇ ತಗೊಂಡೋಗ್ಬೇಕು, ನೀವೇ ಪ್ರಮೋಟ್ ಮಾಡಬೇಕು. ಮೀಡಿಯಾ ಅವರಿಗೆ ತುಂಬ ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ಇವೆಂಟಿಂದ ಸಪೋರ್ಟ್ ಮಾಡ್ತಾ ಬಂದಿದ್ದೀರ. ಹೊಸ ನ್ಯೂ ಕಮರ್ಸ್ ಅಂತ ನೀವೇನು ಡಿಸ್ಟೇಟ್ ಮಾಡಿದ್ರೆ ಎಲ್ಲರಿಗೂ ರೀಚ್ ಮಾಡಿಸಿದ್ದೀರ. ಅದ್ರ ಎಫೆಕ್ಟ್ ಇವತ್ತು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಇನ್ನೇನು ಮಾತಾಡೋದು. ಥ್ಯಾಂಕ್ ಯು ಸೊ ಮಚ್. ಅಂದರೆ ಥಿಯೇಟ್ರಲ್ಲಿ ಕರೆಕ್ಟ್ ಆಗುತ್ತೆ ಸಿನಿಮಾಗಳು, ಆಡಿಯನ್ಸ್ ರೆಸ್ಪಾನ್ಸ್ ಮಾಡೋದು ಏನಿಸುತ್ತೆ ಸರ್? ನಾನು ಥಿಯೇಟ್ರ್ ಕಾರ್ನರ್ಗೆ ಗೊತ್ತಿದ್ದೆ. ಕಾರ್ನರ್ ತೆಗೆದು ನೋಡಿದ್ರೆ ಲಾಸ್ಟ್ 20 minutes ಮಾತ್ರ ಎಲ್ಲ 8 ಜನ ಕೂತ್ಕೊಂಡಿದ್ದಾರೆ. ತುಂಬ ಹ್ಯಾಪಿ ಆಗಿದೆ. ತುಂಬ ಖುಷಿ ಅನ್ಸುತ್ತೆ. ನಿಮ್ಮ ತಂದೆಯವ್ರಿಗೆ ಚೆನ್ನಾಗಿತ್ತು. ತಂದೆಯವರು ಆಲ್ರೆಡಿ ನೋಡಿದ್ದಾರೆ ಸರ್, ರಿವ್ಯೂ ನೋಡಿದ್ದಾರೆ. ಅವತ್ತೇ ಕ್ಲೈಮ್ಯಾಕ್ಸ್ ಎಲ್ಲ ಹತ್ಕೊಂಡ್ಬಿಟ್ರು. ಅಮ್ಮ ಅಪ್ಪ ಎಲ್ಲ ಅವ್ರು ಫುಲ್ ಎಮೋಷನಲ್ ಆಗಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಖುಷಿ ಇದೆ ಸರ್. ಆಡಿಯನ್ಸ್ ತುಂಬ ಚೆನ್ನಾಗಿ ಹೇಳ್ತಿದ್ದಾರೆ ಸರ್. ಇವಾಗಲೇ ಹೊರಗಿಂದ ಆಚೆ ಬರಬೇಕಾದ್ರೆ ತುಂಬ ಜನ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಕ್ಲೈಮ್ಯಾಕ್ಸ್ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಎಲ್ಲರೂ ಕನೆಕ್ಟ್ ಆಗಿದೆ. ಸೊ ಇದು ಚೆನ್ನಾಗಾಗುತ್ತೆ ಅಂತ ಒಂದು ಅನ್ಕೊತೀನಿ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರ್ಬೋದು, ಒಂಥರ ಏನೋ ಒಂಥರ ನಮಗೂ ಒಂದು ಜೋಶ್ ಇದೆ. ಬಟ್ ಇಷ್ಟು ಅದ್ದೂರಿಯಾಗಿ ನಾವು ರಿಲೀಸ್ ಮಾಡ್ತೀವಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬಟ್ ಜನಕ್ಕೆ ತುಂಬ ಕ್ಲೈಮ್ಯಾಕ್ಸ್ ಕನೆಕ್ಟ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ನಾನು ಮೊನ್ನೆ ಪ್ರೀಮಿಯರ್ ನೋಡಿದಾಗಲೂ ಒಂದು ಸ್ವಲ್ಪ ಅಷ್ಟು ಸುಲಭವಾಗಿ ಅಳೋದಲ್ಲ, ಇವಾಗ ತಂದ್ಬಿಟ್ಟೆ ಆ್ಯಕ್ಚುಲಿ. ಸೊ ದಯವಿಟ್ಟು ಎಲ್ಲರೂ ಬಂದು ನೋಡಿ. ತುಂಬ ಅಂದರೆ ತುಂಬ ಖುಷಿ ಪಡ್ತೀರಾ. ಕ್ಲೈಮ್ಯಾಕ್ಸ್ ನಿಮಗೂ ಕೂಡ ತುಂಬ ಹಾರ್ಟ್ ಟಚಿಂಗ್ ಆಗುತ್ತೆ. ಬಟ್ ಈಗಿನ ಲವ್ ಸ್ಟೋರೀಸೇ ಬೇರೆ, ಒಂದು 90s ಲವ್ ಸ್ಟೋರಿನೇ ಬೇರೆ. ಸೊ ಆ ಅನುಭವ ಆಲ್ಮೋಸ್ಟ್ ಇವಾಗೆಲ್ಲ 90s ಇರ್ತೀವಿ ನಾವು. ಬಟ್ ಒಂದ್ಸರಿ ನೀವು ಬಂದಾಗ ನೀವು ಮತ್ತೆ ಒಂದು 90s ಹೋಗಿ ರಿಟರ್ನ್ ಬರ್ತೀರಾ ಅಂತ ಹೇಳ್ಬೋದು. ದಯವಿಟ್ಟು ಬಂದು ಸಿನಿಮಾ ನೋಡಿ. ಅಸಡ್ಡೆ ಮಾಡಕ್ಕೆ ಹೋಗಬೇಡಿ, ಹೊಸಬ್ರಿಗೂ ಸಿನಿಮಾ ಅಂತ. ದಯವಿಟ್ಟು ಬಂದು ನೋಡಿ, ಚೆನ್ನಾಗಿದೆ. ನೀವು ಕೊಟ್ಟಿರೋ ದುಡ್ಡಿಗೆ ಮೋಸ ಆಗಲ್ಲ. ಥ್ಯಾಂಕ್ ಯು ಸೊ ಮಚ್. ನಮ್ಮ ಮೂವಿ 1990s ರಿಲೀಸ್ ಆಗಿದೆ. ನಾವು ಕರ್ನಾಟಕದ ಜನತೆ ಅಂದರೆ ಏನು ಕೇಳ್ಕೊಂತೀನಿ ಅಂದರೆ, ದಯವಿಟ್ಟು ಎಲ್ಲರೂ ಬಂದು ಚಿತ್ರಮಂದಿರಗಳಲ್ಲೇ ಬಂದು ನಮ್ಮ ಮೂವಿ ನೋಡಿ. ಇವಾಗ ತುಂಬ ಜನಕ್ಕೆ ಮೈಂಡ್ ಸೆಟ್ ಇರುತ್ತೆ, ಹೊಸಬ್ರು ಯಾವ ಥರ ಬರ್ತಾರೋ, ಪ್ರಿಪ್ರೇಷನ್ ಇರೋಲ್ಲ, ಸುಮ್ಮನೆ ಬಂದು ಶಾಪಿಗೆ ಒಂದು ಮೂವಿ ಮಾಡಿ ಹೋಗ್ತೀವಿ ಅಂತ ಬರೋ ಇದ್ದಾರೆ. ಆದರೆ ನೀವು ಅರುಣ್ ಮತ್ತು ರಾಣಿ ಅವ್ರ ಆ್ಯಕ್ಟಿಂಗ್ ನೋಡಿದ್ರೆ ಎಲ್ಲೂ ನಿಮಗೆ ಇವ್ರು ಹೊಸಬ್ರ ಥರ ಫೀಲೇ ಮಾಡಲ್ಲ. ಅವ್ರ ಕ್ಯಾರೆಕ್ಟರ್ಗೆ ತುಂಬ ಜಸ್ಟಿಸ್ ಕೊಟ್ಟಿದ್ದಾರೆ. ಮತ್ತು ನಮ್ಮ ಮೂವಿನ ಯಾಕೆ ನೀವು ಥಿಯೇಟರ್ಗೆ ಬಂದು ನೋಡಬೇಕು ಅಂತಂದರೆ, 1990s ಲೈಕ್ ಟೈಟಲ್ಲೇ ತುಂಬ ವಿಭಿನ್ನವಾಗಿದೆ. 90s ಕಿಡ್ಗೆ ತುಂಬ ಕನೆಕ್ಟ್ ಆಗುತ್ತೆ. ಲಾಸ್ಟ್ 20 minutes ಅಂತೂ ತುಂಬ ಎಮೋಷ್ನಲಿ ಕನೆಕ್ಟ್ ಆಗ್ತೀವಿ. ನಾನು ಆಸ್ ಅ ಪಾರ್ಟ್ ಆಫ್ ದ ಟೀಮ್ ನಾನು ಆ್ಯಕ್ಟಿಂಗ್ ಮಾಡುವಾಗ ತುಂಬ ಫನ್ ಮಾಡ್ಕೊಂಡು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.